ಈಗ ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಲಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫೈಂಡ್ ದ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ದಟ್ ಅಪ್ರಾಕ್ಸಿಮೇಟ್ ದ ಫಂಕ್ಷನ್ ಡಿಸ್ಕ್ರೈಬ್ ಬೈ ದ ಫಾಲೋಯಿಂಗ್ ಟೇಬಲ್, ಹೆನ್ಸ್ ಫೈಂಡ್ f(4). ಅವರು ಎಕ್ಸು ಮತ್ತು ವೈ ವ್ಯಾಲ್ಯೂ ಕೊಟ್ಟವ್ರೆ. ನಾವೇನು ಫೈಂಡ್ ಮಾಡಬೇಕು? f(4)ನ ಫೈಂಡ್ ಮಾಡಬೇಕು. ಎಕ್ಸ್ 0 ಇದ್ದಾಗ ವೈ 2 ಇದೆ, ಎಕ್ಸ್ 1 ಇದ್ದಾಗ ವೈ 3 ಇದೆ, ಎಕ್ಸು 2 ಇದ್ದಾಗ ವೈ 12 ಇದೆ, ಎಕ್ಸು 5 ಇದ್ದಾಗ ವೈ ಏನಿದೆ 147. ಇಲ್ಲಿ ವೈ ಅಂದರೆ f(x) ಅಂತ ಗೊತ್ತಾಗ್ತಿದೆಯಲ್ವ? ಅಂದರೆ ಈ ವೈ ವ್ಯಾಲ್ಯೂ ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಅಂದರೆ ಇದು ವೈ ಈಸ್ ನಥಿಂಗ್ ಬಟ್ f(x). ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಯೂಸ್ ಲಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫೈಂಡ್ ದ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್. ಇಲ್ಲಿ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವ? ಸ್ಟಾರ್ಟಿಂಗ್ಗೆ ನೀವು ಎಕ್ಸಾಕ್ಟಲ್ಲಿ 4 ಹಾಕೋಂಗಿಲ್ಲ. ಫಸ್ಟ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡೋಣ, ಡೇಟಾನ ನೀಟಾಗಿ ಬರ್ಕೊಬಿಡೋಣ. x0 ಎಷ್ಟು 0, x1 ಎಷ್ಟು 1, x2 ಎಷ್ಟು 2, x3 ಎಷ್ಟು 5. ನೆಕ್ಸ್ಟು y0ನ ಬರ್ಕೊಳ್ಳೋಣ. y0 ಎಷ್ಟು 2, y1 ಎಷ್ಟು 3, y2 ಎಷ್ಟು 12, y3 ಎಷ್ಟು 147. ಈ ಡೇಟಾನ ಬರೆದಾದ್ಮೇಲೆ ನೀವೇನು ಮಾಡಬೇಕು? ಲಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಇಲ್ಲಿ ಫಾರ್ಮುಲಾ ಬಂದು f(x) ಈಸ್ ಈಕ್ವಲ್ ಟು x ಮೈನಸ್ x1, x ಮೈನಸ್ x2, x ಮೈನಸ್ x3. x0 ಮೈನಸ್ x1, x0 ಮೈನಸ್ x2, x0 ಮೈನಸ್ x3 ಇಂಟು y0 ಪ್ಲಸ್ ನೆಕ್ಸ್ಟ್ x minus x0, x minus x2, x minus x3, x1 minus x0, x1 minus x2, x1 minus x3 into y1. Next x minus x0, x minus x1, x minus x3, x2 minus x0, x2 minus x1, x2 minus x3 into y2 plus x minus x0, x minus x1, x minus x2 divided by x3 minus x0, x3 minus x1, x3 minus x2 ಇಂಟು y3. ಇದು ಫಾರ್ಮುಲಾ. ಇಲ್ಲೇನು ಮಾಡಬೇಕು ನೀವು? ಇಲ್ಲಿ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ನೀವು ಇಲ್ಲಿ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಯಾವ ಥರ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಕೇಳಿದ್ರೆ ಯಾವ ಥರ ಮಾಡಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಿ, f(x) ಈಸ್ ಈಕ್ವಲ್ ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. f(x) ಈಸ್ ಈಕ್ವಲ್ ಟು ಇಲ್ಲಿ ನೋಡಿ x ಮೈನಸ್ x1 ಅಂದರೆ x1 ಅಂದರೆ 1, x ಮೈನಸ್ 1, x ಮೈನಸ್ x2 ಅಂದರೆ 2, x ಮೈನಸ್ x3 ಅಂದರೆ 5 ಹೋಲ್ ಡಿವೈಡೆಡ್ ಬೈ ಇಲ್ಲಿ x0 ಮೈನಸ್ x1 ಅಂದರೆ 0 ಮೈನಸ್ 1, ಆಮೇಲೆ 0 ಮೈನಸ್ 2, ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕ್ಕೊಳ್ಳಿ, ಇಂಟು y0 ಎಷ್ಟು 2 ಪ್ಲಸ್ ನೆಕ್ಸ್ಟ್ x ಮೈನಸ್ x0 ಅಂದರೆ x ಮೈನಸ್ 0, x ಮೈನಸ್ x2 ಅಂದರೆ x ಮೈನಸ್ 2, x ಮೈನಸ್ x3 ಅಂದರೆ x ಮೈನಸ್ 5
ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಕ್ಸ್ ಜಾಗದಲ್ಲಿ x1 ಮೈನಸ್ x0 ಅಂದರೆ x1 ಅಂದರೆ 1, ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕ್ಕೊಳ್ಳಿ. 1 ಮೈನಸ್ 0 1 ಮೈನಸ್ 2 1 ಮೈನಸ್ 5 ಇಂಟು y1 ಎಷ್ಟು 3 ಪ್ಲಸ್ ನೆಕ್ಸ್ಟ್ x ಮೈನಸ್ x0 ಅಂದರೆ x ಮೈನಸ್ 0 x ಮೈನಸ್ x1 ಅಂದರೆ x ಮೈನಸ್ 1 x ಮೈನಸ್ x3 ಅಂದರೆ x ಮೈನಸ್ 5 ಹೋಲ್ ಡಿವೈಡೆಡ್ ಬೈ x2 ಮೈನಸ್ x0 ಅಂದರೆ x2 ಅಂದರೆ 2 ಮೈನಸ್ ಇಲ್ಲಿ ಎಕ್ಸಾಕ್ಟಲ್ಲಿ 2 ಹಾಕ್ಕೊಳ್ಳಿ ಅಷ್ಟೇ. 2 ಮೈನಸ್ 0 2 ಮೈನಸ್ 1 2 ಮೈನಸ್ 5 ಇಂಟು y2 ಎಷ್ಟು 12. ಈಗ ಇನ್ನೊಂದು ಬರಿಬೇಕು, ಇಲ್ಲಿ ಬರ್ಬಿಡ್ತೀನಿ. ಪ್ಲಸ್ ನೋಡಿ x ಮೈನಸ್ x0 ಅಂದರೆ x ಮೈನಸ್ 0 x0 ಅಂದರೆ 0 x ಮೈನಸ್ x1 ಅಂದರೆ x ಮೈನಸ್ 1 x ಮೈನಸ್ x2 ಅಂದರೆ x ಮೈನಸ್ 2 ಹೋಲ್ ಡಿವೈಡೆಡ್ ಬೈ ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೊಳ್ಳಿ x3 ಎಷ್ಟು 5 ಮೈನಸ್ 0 5 ಮೈನಸ್ 1 5 ಮೈನಸ್ 2 ಇಂಟು y3 ಎಷ್ಟು 147. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ f ಆಫ್ x ಈಸ್ ಈಕ್ವಲ್ ಟು ನೀವೇನು ಮಾಡಿ ಈ 2/, ಇದು ಮಾಡ್ಕೊಳ್ಳಿ, ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಈ ಪಾಲಿನಾಮಿಯಲ್ ಕೇಳಿದಾಗ ಜ್ಞಾಪಕ ಇಟ್ಕೊಳ್ಳಿ, ಇದು ಹಂಗೆ ಸುಮ್ಮನೆ ಇಟ್ಕೋಬಿಡಿ. ಈಗ 2 ಡಿವೈಡೆಡ್ ಬೈ ಇದನ್ನ ಟೈಪ್ ಮಾಡ್ಕೊಳ್ಳಿ. 0 ಮೈನಸ್ 1 0 ಮೈನಸ್ 2 0 ಮೈನಸ್ 5 ಎಷ್ಟು ಬರುತ್ತೆ ಮೈನಸ್ 1/5. ಇಲ್ಲಿ ಮೈನಸ್ 1/5 ಬರ್ಕೋಬಿಡಿ. ಅರ್ಥ ಆಗ್ತಿದೆಯಲ್ವಾ? ಬರೆದ್ಬಿಟ್ಟು ಏನು ಮಾಡಿ ಆಮೇಲೆ x ಮೈನಸ್ 1 ಹಂಗೆ ಇಟ್ಕೊಳ್ಳಿ. ನೋಡಿ ಇದೆರಡನ್ನ ಮಲ್ಟಿಪ್ಲೈ ಮಾಡಿ x ಮೈನಸ್ 2ನ x ಮೈನಸ್ 5ಗೆ ಮಲ್ಟಿಪ್ಲೈ ಮಾಡಬೇಕು. ಯಾವ ಥರ ಮಾಡೋದು ಇಲ್ಲಿ ನೋಡಿ, ಇಲ್ಲಿ ರಫು ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ. x ಮೈನಸ್ 2ನ x ಮೈನಸ್ 5ಗೆ ಮಲ್ಟಿಪ್ಲೈ ಮಾಡೋದು ಯಾವ ಥರ, x ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ x ಇಂಟು 5x. ಈ ಎಕ್ಸ್ನ ತೊಗೊಂಡು ಇದೆರಡಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಮೈನಸ್ 2ನ ತೊಗೊಂಡು ಇದೆರಡಕ್ಕೆ ಮೈನಸ್ 2 ಇಂಟು ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 5 10. ಅರ್ಥ ಆಗ್ತಿದೆಯಲ್ವ? ಇದೇನಾಗುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ 5x ಮೈನಸ್ 2x ಅಂದರೆ ಇದು ಲೈಕ್ ಟರ್ಮ್ ಆ್ಯಡ್ ಮಾಡಿದ್ರೆ ಮೈನಸ್ 7x ಆಗುತ್ತೆ ಪ್ಲಸ್ 10. ನೋಡಿ ನಾನೊಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡೋಕ್ಕೆ ಒಂದು ಐಡಿಯಾ ಹೇಳ್ತೀನಿ ನೋಡಿ. x ಇಂಟು ಎಕ್ಸ್ ಸ್ಕ್ವಯರ್ ಮಾಡ್ಕೊಳ್ಳಿ. ಆಮೇಲೆ ಮೈನಸ್ 2 ಮೈನಸ್ 5 ಕ್ಯಾಲ್ಸಿಯಲ್ಲಿ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡಬೇಕು, ಮೈನಸ್ 2 ಮೈನಸ್ 5 ಮೈನಸ್ 7 ಬರುತ್ತೆ. ಆಮೇಲೆ ಇದನ್ನ ಇದಕ್ಕೆ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 ಇಂಟು 5 10. ಅರ್ಥ ಆಗ್ತಿದೆಯಲ್ವ? ಅಂದರೆ ಡೈರೆಕ್ಟ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಎಕ್ಸಿಂದ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವಯರು, ಆಮೇಲೆ ಮೈನಸ್ 2 ಮೈನಸ್ 5 ಇದೆಲ್ಲ ಆ್ಯಡ್ ಮಾಡ್ಬಿಡಿ. ಈ ಥರ ಮೈನಸ್ 2 ಪ್ಲಸ್ ಆಫ್ ಮೈನಸ್ 5 ಅಥವಾ ಮೈನಸ್ 2 ಮೈನಸ್ 5 ಎಷ್ಟು ಮೈನಸ್ 7x ಅಂತ ಬರ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ನಮ್ಮ ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 5 10. ಅಂದರೆ ಒಂದು ಸತಿ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು ಫಸ್ಟು ಈ ಥರ ಫಾರ್ಮಲ್ಲಿ ಇದ್ದರೆ. ಆಮೇಲೆ ಏನು ಮಾಡಬೇಕು, ಮೈನಸ್ 2 ಮೈನಸ್ 5 ಮಾಡಬೇಕು, ಅದೇನು ಬರುತ್ತೆ ಇಂಟು ಎಕ್ಸ್ ಮಾಡಬೇಕು. ಆಮೇಲೆ ಮೈನಸ್ 2 ಇಂಟು ಮೈನಸ್ 5 ಮಾಡಬೇಕು, ಇಲ್ಲಾಂದರೆ ಈ ಥರ ಮಾಡಿ 10. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಮೈನಸ್ 2 ಮೈನಸ್ 5 ಮಾಡಿ ಮೈನಸ್ 7x ಬರ್ಕೋಬೇಕು. ಆಮೇಲೆ ಮೈನಸ್ 2 ಇಂಟು ಮೈನಸ್ 5 ಮಾಡಿ 10 ಅಂತ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ, ಅರ್ಥ ಡೈರೆಕ್ಟಾಗಿ ಇಲ್ಲಿ ಬರೀರಿ. ಯಾಕಂದರೆ ಟೈಮು ತುಂಬ ನಿಮಗೆ ಟೈಮು ಇದಾಗ್ಬಿಡುತ್ತೆ, ಹಿಡ್ಕೊಬಿಡುತ್ತೆ. ಎಕ್ಸಾಮಲ್ಲಿ ಕರೆಕ್ಟ್ ಟೈಮ್ಗೆ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟ್ರಿಕ್ಗಳನ್ನ ಯೂಸ್ ಮಾಡಿ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು, ಕರೆಕ್ಟಾ? ಆಮೇಲೆ ಮೈನಸ್ 2 ಮೈನಸ್ 5 ಮಾಡಬೇಕು. ಮೈನಸ್ 2 ಮೈನಸ್ 5 ಎಷ್ಟು
-7 ಇದನ್ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು -7x. ಆಮೇಲೆ -2ನ -5ಗೆ ಮಲ್ಟಿಪ್ಲೈ ಮಾಡಬೇಕು -2 × -5 +10 10 ಬಂದಿದೆಯಲ್ಲ ಅದನ್ನ +10 ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ವ? ಈ ಥರ ಮಾಡಬೇಕು. ನೆಕ್ಸ್ಟು ಇದು ಸೇಮು 3 ಮಾಡ್ಕೊಳ್ಳಿ. ಇಲ್ಲಿ 3 ಡಿವೈಡೆಡ್ ಬೈ 1 - 0 1 - 2 1 - 5 3 ಡಿವೈಡ್ ಬೈ ಇದು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವ? ಎಷ್ಟು 3/4 ಬಂತು. ಫಸ್ಟು ಬರ್ಕೋಬಿಡಿ +3/4. ಇಲ್ಲಿ x - 0 ಅಂದರೆ ಎಕ್ಸು. ಇಲ್ಲಿ ನೋಡಿ ಈ x - 2 x - 5 ಇದ್ರೆ ಯಾವ ಥರ? ಫಸ್ಟ್ x × x x² ಬರ್ಕೊಳ್ಳಿ. ಆಮೇಲೆ -2 - 5 ಮಾಡಿ -2 - 5 ಸೇಮ್, ಅದು ಸೇಮ್ ಇನ್ನೊಂದು ಸತಿ ಇದೆ ಅಷ್ಟೇ. ಆಮೇಲೆ -2 × -5 -2 × -5 +10 ಇದು ಮುಗೀತು. ಈಗ 12 ಇದು ಮಾಡಿ 12 ಡಿವೈಡೆಡ್ ಬೈ 2 - 0 2 - 1 2 - 5 ಎಷ್ಟು ಬಂತು? -2 ಬಂತು. ಫಸ್ಟ್ ಬರ್ಕೊಳ್ಳಿ -2ನ. ಆಮೇಲೆ x - 0 ಅಂದರೆ ಎಕ್ಸು. ಈಗ ಇದನ್ನ ಮಾಡಿ x - 1ನ x - 5ಗೆ ಮಲ್ಟಿಪ್ಲೈ ಮಾಡಬೇಕು. x × x x² ಕ್ಯಾಲ್ಸಿಲ್ ಏನು ಮಾಡಬೇಕು? -1 - 5 ಅಂತ ಬರ್ಕೊಳ್ಳಿ. -1 - 5 ಎಷ್ಟು? -6. ಆಮೇಲೆ -1 × -5 -6x ಇದು -6 ಬರುತ್ತಲ್ಲ, x ಮಲ್ಟಿಪ್ಲೈ ಮಾಡಿ ಬರೀಬೇಕು. ಆಮೇಲೆ ಇಲ್ಲೇನು ಬರುತ್ತೆ ಆನ್ಸರ್ ಅದು ಬರೀರಿ +5. ಈಗ 147 ಇದು ಮಾಡೋಣ. ಈಗ 147 ಡಿವೈಡೆಡ್ ಬೈ ಬ್ರ್ಯಾಕೆಟ್ ಓಪನ್ 5 - 0 5 - 1 5 - 2 ಆನ್ಸರ್ ಬಂದು 49/20. ಅರ್ಥ ಆಗ್ತಿದೆಯಲ್ವಾ? 5 - 0 5 - 1 5 - 2 ಇಲ್ಲೇನು ಮಾಡಬೇಕು? 49/20 ಅಂತ ಬರ್ಕೋಬೇಕು. ಆಮೇಲೆ x - 0 ಅಂದ್ರೇನು? ಎಕ್ಸು. ಆಮೇಲೆ x - 1ನ x - 2ಗೆ ಮಲ್ಟಿಪ್ಲೈ ಮಾಡೋದು ಯಾವ ಥರ ಅಂದರೆ x × x x². ಆಮೇಲೆ -1 - 2 ಬರ್ಕೊಳ್ಳಿ. -1 - 2 -3x. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು -1 × -2 -1 × -2 +2 ಈ ಥರ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ f (x) = -1/5 ಹಂಗೆ ಇರಲಿ. ಇದನ್ನ ನೀಟಾಗಿ ಮಲ್ಟಿಪ್ಲೈ ಮಾಡಿ. ಇದರಲ್ಲೇನು ಸ್ಕಿಪ್ ಮಾಡೋದು ಬೇಡ, ಅಂದರೆ ನೀಟಾಗಿ ಮಾಡೋಣ. ಎಕ್ಸ್ನ 3ಕ್ಕೂ ಮಲ್ಟಿಪ್ಲೈ ಮಾಡಿ. x × x² ಏನು? x³ +× - ಏನು? ಮೈನಸ್ಸು. x × 7x ಏನು? 7x². +× ++. x × 10 ಏನು? 10x. ಮೈನಸ್ × ಪ್ಲಸ್ ಏನು? ಮೈನಸ್ಸು. 1 × x² ಏನು? x². ಮೈನಸ್ × ಮೈನಸ್ ಏನು? ಪ್ಲಸ್ಸು. 1 × 7x ಏನು? 7x. ಮೈನಸ್ × ಪ್ಲಸ್ ಮೈನಸ್ಸು. 1 × 10 ಏನು? 10 ಪ್ಲಸ್ 3/4. ನೆಕ್ಸ್ಟ್ x × x² ಏನು? x³ +× ಮೈನಸ್ಸು. x × 7x ಏನು? 7x². +× ಪ್ಲಸ್ಸು. ಈ 3/4x ಇದ್ದರೆ ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸಾಕು. x × 10 ಏನು? 10x. ಆಮೇಲೆ -2 ಹಂಗೆ ಇಟ್ಕೊಳ್ಳಿ, ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡಿ. x × x² x³ ಪ್ಲಸ್ ಇಲ್ಲಿ ನೋಡಿ ಈ ಎಕ್ಸ್ ಮಾತ್ರ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಆದರೆ ನೀವು ಎಕ್ಸ್ನ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ ಎಕ್ಸು ಸೈನು ಪ್ಲಸ್, ಅದು ಪ್ಲಸ್ ಇಂಟು ಮೈನಸ್ ಮೈನಸ್. ಎಕ್ಸ್ ಇಂಟು 6x ಏನು? 6x². ಎಕ್ಸ್ ಇಂಟು 5 ಏನು? 5x. ನೆಕ್ಸ್ಟು 49/20 ಹಂಗೆ ಇರಲಿ. ಎಕ್ಸ್ ಇಂಟು x² ಏನು? x³ ಪ್ಲಸ್ ಇಂಟು ಮೈನಸ್ ಮೈನಸ್ಸು. ಎಕ್ಸ್ ಇಂಟು 3x 3x².
ಆಮೇಲೆ ಎಕ್ಸ್ ಇದಕ್ಕೆ ಸೇರಿಸಿ ಸೈನೆಲ್ಲ ಹಂಗೆ ಇಟ್ಕೊಳ್ಳಿ, ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಕ್ಯೂಬ್ ಮೈನಸ್ 7x² ಪ್ಲಸ್ 10x, ಎಕ್ಸ್ ಕ್ಯೂಬ್ ಮೈನಸ್ 6x² ಪ್ಲಸ್ 5x, ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ 2x, ಈ ಥರ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಏನು ಮಾಡಿ ನೋಡಿ, ಇಲ್ಲಿ ಸ್ವಲ್ಪ ಟ್ರಿಕ್ ಹೇಳ್ತೀನಿ, ನಾವು ಇಟ್ಕೊಳ್ಳಿ. ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡ್ಕೊಳ್ಳಿ ಗೊತ್ತಾ? ಇದೆಲ್ಲ ಹೇಳ್ತಾ ಇರೋದು ಯಾಕೆ ಅಂದರೆ ನಿಮಗೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗೋಕ್ಕೆ. ಅರ್ಥ ಆಗ್ತಿದೆಯಲ್ವಾ? ನೀವು -1/5 ಇದೆಯಲ್ವಾ, ಕ್ಯಾಲ್ಸಿಲಿ -1/5 ಟೈಪ್ ಮಾಡ್ಬಿಟ್ಟು ಇಲ್ಲಿ ಎ ಅಂತ ಬರ್ಕೊಳ್ಳಿ. ಆಮೇಲೆ ಪ್ಲಸ್ 3/4 ಇದೆಯಲ್ವಾ, ಕ್ಯಾಲ್ಸಿಲಿ 3/4 ಬಿ ಅಂತ ಬರ್ಕೊಳ್ಳಿ. -2 ಇದೆಯಲ್ಲ, -2c ಅಂತ ಬರ್ಕೊಳ್ಳಿ. ಆಮೇಲೆ 49/20 ಇದೆಯಲ್ಲ, 49/20 ಡಿ ಅಂತ ಈ ಥರ ನೀಟಾಗಿ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ನೋಡಿ ಮಾಡ್ತೀನಿ ನೋಡಿ, -1/5 ಎ ಆಲ್ಫಾ ಇದು ಹೊಡೆದ್ರೆ ಎ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಪ್ಲಸ್ 3/4 ಆಲ್ಫಾ ಹೊಡೆದು ಇದು ಹೊಡೆದ್ರೆ ಬಿ ಬಂದ್ಬಿಡುತ್ತೆ. -2 ಆಲ್ಫಾ ಹೊಡೆದು 5 ಹೊಡೆದ್ರೆ ಸಿ ಬರುತ್ತೆ. ನೋಡಿ ಆಲ್ಫಾ ಹೊಡೆದು ಇದೆಯಲ್ಲ, ಈ ರೋ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಎ ಬರುತ್ತೆ, ಬಿ ಬರುತ್ತೆ, ಸಿ ಬರುತ್ತೆ, ಡಿ ಬರುತ್ತೆ. ಆದರೆ ಆಲ್ಫಾ ಹೊಡಿಬೇಕು ಮೊದಲು. ಪ್ಲಸ್ 49/20 ಸೈಡಿಗೆ ಬಂದು ಆಲ್ಫಾ ಡಿ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು ಹೇಳ್ತೀನಿ ನೋಡಿ. ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಬರೀ ಎಕ್ಸ್ ಕ್ಯೂಬ್ದು ಕೋಎಫಿಷಿಯಂಟ್ಸ್ ತೊಗೊಳ್ಳೋಣ. ಇಲ್ಲಿ ನೋಡಿ ಮಾರ್ಕ್ ಮಾಡ್ತೀನಿ. ಎಕ್ಸ್ ಕ್ಯೂಬ್ ಎಲ್ಲಿದೆ? 1 2 3 4 ಅದರದ್ದು ಕೋಎಫಿಷಿಯಂಟ್ಸು. ಫಸ್ಟು ಎ ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಏನು? 1. ಬಿ ಅಂದರೆ ಇಲ್ಲಿರೋ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಹೊಡಿಬೇಕು 1. ಸಿ ಅಂದರೆ ಇಲ್ಲಿರೋ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಹೊಡಿಬೇಕು 1. ಅರ್ಥ ಆಗ್ತಿದೆಯಲ್ವಾ? ಡಿ ಅಂದರೆ ಇಲ್ಲಿರೋ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಹೊಡಿಬೇಕು 1. ಅರ್ಥ ಆಗ್ತಿದೆಯಲ್ವಾ? ಎಷ್ಟು ಬಂತು ಆನ್ಸರ್? 1. ಗೊತ್ತಾಗ್ತಿದೆಯಲ್ವಾ? ಈಗ 1x³ ಅಂತ ಟೈಪ್ ಮಾಡ್ಕೋಬೇಕು. ಅಂದರೆ ಬರ್ಕೋಬೇಕು. 1 × x³ ಅಂದರೆ x³ ಫಸ್ಟು ಆನ್ಸರ್ ಏನು? x³. ಗೊತ್ತಾಗ್ತಿದೆಯಲ್ವ? ನೆಕ್ಸ್ಟು ಕ್ಯಾಲ್ಕುಲೇಟ್. ಈಗ x² ಎಲ್ಲೆಲ್ಲಿದೆ ನೋಡಿ. x² ಇಲ್ಲಿದೆ, ಮತ್ತು ಇಲ್ಲಿದೆ, 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 ಇಲ್ಲಿದೆ. ಕರೆಕ್ಟ್ ಅಲ್ವಾ? ಫಸ್ಟು ಎಗೆ ನೋಡಿ, ಎ ಅಂದರೆ ಇಲ್ಲಿರೋ x² ಹೊಡಿಬೇಕು. -7 ಈಕ್ವಲ್ ಹೊಡಿಬೇಡಿ, ಯಾಕಂದರೆ ಇನ್ನೊಂದಿದೆ ಇಲ್ಲಿ -1. ಬಿ ಅಂದರೆ ಇಲ್ಲಿರೋ x² ಕೋಎಫಿಷಿಯಂಟ್ನ ಹೊಡಿಬೇಕು. -7 ಒಂದೇ ಇರೋದ್ರಿಂದ ಬರೀ 1 ಮಾತ್ರ ಹೊಡಿಬೇಕು. ಇಲ್ಲಿ x² ಕೋಎಫಿಷಿಯಂಟ್ ಸಿ ಅಂದರೆ ಇಲ್ಲಿ x² ಕೋಎಫಿಷಿಯಂಟ್ ಏನು? -6. ಡಿ ಅಂದರೆ ಇಲ್ಲಿರೋ x² ಕೋಎಫಿಷಿಯಂಟ್ ಏನು? -3. ಆನ್ಸರ್ ಏನು ಬರುತ್ತೆ? 1. ಅಂದರೆ 1 × x ಅಂದರೆ ಸಾರಿ 1 × x² ಅಂದರೆ x² ಪ್ಲಸ್ x². ನೆಕ್ಸ್ಟು ಎಕ್ಸ್ದು ಕೋಎಫಿಷಿಯಂಟ್. ಈಗ ನೋಡಿ ಎಕ್ಸ್ದು ಕೋಎಫಿಷಿಯಂಟ್ ಅಂದರೆ ಯಾವ್ದ್ಯಾವುದು? ಇಲ್ಲಿ ಎಗೆ ಇದು ಮತ್ತು ಇದು ಎಕ್ಸು, ಇಲ್ಲಿ ಎಕ್ಸ್ ಅಂದರೆ ಇದು, ಇಲ್ಲಿ ಎಕ್ಸ್ ಅಂದರೆ ಇದು, ಇಲ್ಲಿ ಎಕ್ಸ್ ಅಂದರೆ ಇದು. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಎಕ್ಸ್ ಕೋಎಫಿಷಿಯಂಟ್ ಯಾವುದು? 10. ಸಾರಿ ಇಲ್ಲಿ ನೋಡಿ, ಇನ್ನೊಂದು ಸತಿ ಮಾಡ್ತೀನಿ. ಕ್ಯಾಲ್ಕುಲೇಟ್ ಹೊಡೀರಿ. ಇಲ್ಲಿ ಎಗೆ 2 ಇದೆ ಎಕ್ಸ್ ಕೋಎಫಿಷಿಯಂಟ್, 2 ಹೊಡಿಬೇಕು. 10 ಇದೆ ಮತ್ತು +7 ಅಂತ ಹೊಡಿಬೇಕು. ನೆಕ್ಸ್ಟು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 10, ಇಲ್ಲಿ ಎಕ್ಸ್ ಕೋಎಫಿಷಿಯಂಟು 5, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 2, -x ಬರುತ್ತೆ. ಇಲ್ಲಿ ಆನ್ಸರ್ ಏನು ಬರುತ್ತೆ? -x. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕ್ಯಾಲ್ಕುಲೇಟ್. ಈಗ ಉಳಿದಿದ್ದು ಯಾವುದು? ಕಾನ್ಸ್ಟೆಂಟ್ ಅಂದರೆ ಎಕ್ಸ್ ಇಲ್ಲದೆ ಇರೋದು. ಇಲ್ಲೊಂದಿದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಬರೀ ಇದು ಮಾತ್ರ ಹೊಡಿಬೇಕು. ಎ ಎಷ್ಟು? -10, ಬಿ ಇಲ್ಲ 0, ಸಿ ಇಲ್ಲ 0, ಡಿ ಇಲ್ಲ 0, ಡಿ ಇಲ್ಲ, ಅದಕ್ಕೆ 2 +2 ಅಂದರೆ f(x) ಸಿಕ್ತು. ಈಗ ನಾವೇನು ಮಾಡಬೇಕು? f(x) ಫೈಂಡ್ ಮಾಡಿದ ತಕ್ಷಣವೇ f(4) ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಈಗ therefore f(4) =
4 ಕ್ಯೂಬ್ ಪ್ಲಸ್ 4 ಸ್ಕ್ವೇರ್ ಮೈನಸ್ 4 ಪ್ಲಸ್ 2. ಇದನ್ನ ಬೇಕಿದ್ರೆ ಕ್ಯಾಲ್ಸಿಲಿ ಏನು ಮಾಡಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಲ್ಫಾ ಎಕ್ಸ್ ಪ್ಲಸ್ 2. ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 4 ಹಾಕಿ, ಆನ್ಸರ್ 78. ಎಫ್ ಆಫ್ 4 ಈಸ್ ಈಕ್ವಲ್ ಟು 78. ಇದು ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ವ? ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಅವರು x0, x1, x2, x3, x4 ಇಲ್ಲಿ ಬರ್ಕೋಬಿಡಿ. ಆಮೇಲೆ y0, y1, y2, y3 ಬರ್ಕೊಳ್ಳಿ. ಆಮೇಲೆ ಈ ಫಾರ್ಮುಲಾ ಬರ್ಕೊಳ್ಳಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ನೀಟಾಗಿ ಮಾಡಿ. ಆದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕೋಕ್ಕೆ ಹೋಗಬೇಡಿ. 4 ಇದೆ, 4 ಹಾಕೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಫಸ್ಟು 2 ಕ್ಯಾಲ್ಸಿಯಲ್ಲಿ 2 ಇದು ಹೊಡಿಬೇಕು. 0 - 1, 0 - 2, 0 - 5, 3 ಇದು ಹೊಡಿಬೇಕು. 12 ಇದು 147 ಇದು. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ x-1 ಹಂಗೆ ಇಟ್ಕೊಳ್ಳಿ. ಇಲ್ಲಿ x ಸ್ಕ್ವೇರು -2 - 5 ಮಾಡಿ -7x ಬರುತ್ತೆ. -2 × -5 ಮಾಡಿ +10 ಬರುತ್ತೆ. ಅದು ಬರ್ಕೋಬಿಡಿ. ಆ ಥರ ಮಾಡಿ ಇದು ಈ ರೋ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಎಕ್ಸ್ನ ಇದು 3ಕ್ಕೂ ಮಲ್ಟಿಪ್ಲೈ ಮಾಡಿ. ಇದನ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ. x-1 x-2 × x-5 ಅಂದರೆ x ಸ್ಕ್ವೇರ್ -2 - 5 -7x -2 × -5 +10. ಇದು ಕ್ಯಾಲ್ಸಿಲ್ ಮಾಡಿದ್ರೆ 3/4 ಬರುತ್ತೆ. ಆಮೇಲೆ x-0 ಅಂದರೆ ಎಕ್ಸು. ಇದನ್ನ ಮಲ್ಟಿಪ್ಲೈ ಮಾಡಿದಾಗ x ಸ್ಕ್ವೇರ್ -2 - 5 ಮಾಡಿದ್ರೆ -7x -2 × -5 ಮಾಡಿದ್ರೆ +10. 12 ಇದು ಮಾಡಿದ್ರೆ -2 ಬರುತ್ತೆ. x-0 ಅಂದರೆ ಎಕ್ಸು. x-1ನ x-5ಗೆ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂದರೆ x × x x ಸ್ಕ್ವೇರು. -1 - 5 ಮಾಡಿದ್ರೆ -6 ಬರುತ್ತೆ. x ಮಲ್ಟಿಪ್ಲೈ ಮಾಡಿ. -1 × -5 ಮಾಡಿದ್ರೆ +5 ಬರುತ್ತೆ. ಆಮೇಲೆ 147 ಇದು ಮಾಡಿದ್ರೆ 49/20 ಬರುತ್ತೆ. x-0 ಅಂದರೆ ಎಕ್ಸು. x × x x ಸ್ಕ್ವೇರು. -1 - 2 ಮಾಡಿದ್ರೆ -3 ಬರುತ್ತೆ. -3x ಬರ್ಕೊಳ್ಳಿ. -1 × -2 ಮಾಡಿದ್ರೆ +2 ಬರುತ್ತೆ. +2 ಮಾತ್ರ ಬರ್ಕೋಬೇಕು. ಆಮೇಲೆ ಎಕ್ಸ್ನ ಇದಕ್ಕೆ 3ಕ್ಕೆ ಮಲ್ಟಿಪ್ಲೈ ಮಾಡಿ. x³ -7x² + 10x ಬರುತ್ತೆ. -x² + 7x -10 ಬರುತ್ತೆ. ಅಂದರೆ ಎಕ್ಸ್ನ ಫಸ್ಟು 3ಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ -1ನ 3ಕ್ಕೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲೂ ಬರೀ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ನ ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಫಸ್ಟು ಎ ಕೇಳಿದಾಗ x³ ಕೋಫಿಷಿಯಂಟ್ ಇಲ್ಲಿ 1, ಬಿ ಅಂದರೆ x³ ಕೋಫಿಷಿಯಂಟ್ ಇಲ್ಲಿರೋದು 1, ಸಿ ಅಂದರೆ ಇಲ್ಲಿದು x³ ಕೋಫಿಷಿಯಂಟು, ಡಿ ಅಂದರೆ ಇಲ್ಲಿದು x³ ಕೋಫಿಷಿಯಂಟ್. ಆಮೇಲೆ ಇದು 1 ಬರುತ್ತೆ. 1 x³ ಅಂದರೆ x³ ಅಷ್ಟೇ. ನೆಕ್ಸ್ಟು ಕ್ಯಾಲ್ಕುಲೇಟ್ ಹೊಡೆದಾಗ x² ಕೋಫಿಷಿಯಂಟ್ ಇಲ್ಲಿ ಎ ಅಂದರೆ x² ಕೋಫಿಷಿಯಂಟ್ ಇಲ್ಲಿರೋದು ಬರೀಬೇಕು. -7 x² ಎರಡು ಇರೋದ್ರಿಂದ -7 -1. ಇಲ್ಲಿ ಬಿ ಅಂದರೆ -7, ಸಿ ಅಂದರೆ -6, ಡಿ ಅಂದರೆ -3. ಆಮೇಲೆ x ಕೋಫಿಷಿಯಂಟ್ಗೆ ಎ ಅಂದರೆ 10, 7 ಎರಡೂ ಟೈಪ್ ಮಾಡಬೇಕು. ಯಾಕಂದರೆ ಎಕ್ಸ್ 2 ಇದೆ ಎಲ್ಲಿ ಇಲ್ಲಿ -1/5 ಎ ಅಂದರೆ ಇಲ್ಲಿ x ಕೋಫಿಷಿಯಂಟ್ ಹೊಡೆದಾಗ ಇಲ್ಲಿ 2 ಇದೆ, 10 ಮತ್ತು 7. ಇಲ್ಲಿ 10, ಇಲ್ಲಿ 5, ಇಲ್ಲಿ 2. ಆಮೇಲೆ ಬಿ ಅಂದರೆ 10, ಸಿ ಅಂದರೆ 5, ಡಿ ಅಂದರೆ 2. ಆಮೇಲೆ ಕ್ಯಾಲ್ಕುಲೇಟ್ ಹೊಡೆದ್ರೆ ಇಲ್ಲಿ ಕಾನ್ಸ್ಟೆಂಟ್ ಉಳಿದಿದ್ದು 10 -10, ಎ ಅಂದರೆ -10. ಇಲ್ಲಿ ಕಾನ್ಸ್ಟೆಂಟ್ ಯಾವುದೂ ಇಲ್ಲ. ಅಂದರೆ ಕಾನ್ಸ್ಟೆಂಟ್ ಅಂದರೆ ಎಕ್ಸ್ ಮಲ್ಟಿಪ್ಲೈ ಇರೋದು ಯಾವುದೂ ಟರ್ಮ್ ಇಲ್ಲ, ಅದಕ್ಕೆ 0. ಇಲ್ಲೂ ಇಲ್ಲ 0, ಇಲ್ಲೂ ಇಲ್ಲ 0 ಹೊಡೆದ್ರೆ ಈ ಥರ ಬರುತ್ತೆ. ಆಮೇಲೆ ಎಫ್ ಆಫ್ 4ನ ಫೈಂಡ್ ಮಾಡಬೇಕು. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.